ಮಂಗಳಾರತಿ ಮಾಡ್ತೀವಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದ್ರೆ ಇವತ್ತು ಇನ್ನೇನು ಜಾತ್ರೆ ಶನಿವಾರ ಬೆಳಿಗ್ಗೆ ಇವತ್ತು ಎಲ್ಲ ರೆಡಿ ಮಾಡ್ಕೊಂತವ್ರೆ. ಐನೋರ್ ಬಂದವ್ರೆ, ಹೋಮ ಕಳಸ ಎಲ್ಲ ರೆಡಿ ಮಾಡ್ಕೊಂತವ್ರೆ. ಈ ಡೆಕೋರೇಷನ್ ಅವರು ಎಲ್ಲ ರೆಡಿ ಆಗ್ತೈತೆ. ಇವಾಗ ಎಲ್ಲ ರೆಡಿ ಆಗ್ತೈತೆ. ಇನ್ನೇನು ಸ್ಟಾರ್ಟ್ ಆಗುತ್ತೆ. 10:30ಗೆ ಗಂಗಮ್ಮನ್ ಕರ್ಕೊಂಡ್ಬಂದು ಆಮೇಲೆ ಫಸ್ಟ್ ಪುಣ್ಯ ಆಗುತ್ತೆ. 10:30ಗೆ ಹೋಗಿ ಗಂಗಮ್ಮನ್ ಕರ್ಕೊಂಡ್ ಬರ್ತೀವಿ. ಗಂಗಮ್ಮನ್ ಕರ್ಕೊಂಡ್ ಬಂದಾದ್ಮೇಲೆ ಹೋಮ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಭಿಷೇಕ ಎಲ್ಲ ಇರುತ್ತೆ. ಎಲ್ಲ ವಿಡಿಯೋಸ್ ಫುಲ್ಲು ಸ್ಕಿಪ್ ಮಾಡಿದಿರೋ ಪ್ಲೀಸ್ ವಾಚ್ ಮಾಡಿ. ಶುಕ್ರವಾರ ನೈಟ್ 10:30 ಹೋಗಿರೋದು. ಇದು ಮಾರ್ಕೆಟ್ ಬಂದು ಕ್ಲೋಸ್ ಇರಲ್ಲ, ಅಂದರೆ ಮಂಡಿ ಕ್ಲೋಸ್ ಇರಲ್ಲ. ತರಕಾರಿ ಮಂಡಿ ಎಲ್ಲ ಫಸ್ಟ್ ಏನು ಮಾಡ್ತಾರೆ ಅಂದರೆ ಫಸ್ಟ್ ತರಕಾರಿ ಮಂಡಿಗೆ ಹೋಗ್ತಾರೆ. ತರಕಾರಿ ಮಂಡಿಯಲ್ಲಿ ಹೋಗಿ ಎಲ್ಲ ತರಕಾರಿ ಎಲ್ಲ ತರಕಾರಿ ತೊಗೊತವ್ರೆ. ಲೀಸ್ಟ್ ಎತ್ಕೊಂಡು ಹೋಗಿದ್ರಲ್ವ, ಎಲ್ಲ ತರಕಾರಿ ತೊಗೊಂಡು ಆಮೇಲೆ ಹೂವದ ಮಂಡಿ ಹತ್ರ ಹೋಗ್ತಾರೆ. ತರಕಾರಿ ಮಂಡಿ ಬೇರೆ, ಹೂವದ ಜಾಗನೇ ಬೇರೆ, ಸ್ವಲ್ಪ ಬೇರೆ ಬೇರೆ, ಅಲ್ಲೇ ಸ್ವಲ್ಪ ದೂರ ಇರುತ್ತೆ. ಫಸ್ಟ್ ಎಲ್ಲ ತರಕಾರಿ ತೊಗೊತಾ ಇದ್ರು. ಹೋಗಿದ ತಕ್ಷಣವೇ ಎಲ್ಲ ಸ್ಟಾರ್ಟಿಂಗ್ ಮಾಡಿಬಿಟ್ಟವ್ರೆ. ಅಂದರೆ ರಾತ್ರಿ 10:30 ಹೋಗಿರೋದು. ಬೆಳಗಿನ ಜಾವ 4 ಗಂಟೆಯಲ್ಲೇನೋ ಮನೆಗೆ ಬಂದಿರೋದು. ಎಲ್ಲ ನೈಟೆಲ್ಲ ಪರ್ಚೇಸಿಂಗ್ ಮಾಡ್ತಾಯಿದ್ರು. ಫಸ್ಟು ತರಕಾರಿ ಮಂಡಿಯಲ್ಲಿ ತೊಗೊಂಡು ಆಮೇಲೆ ಹೂವದ ಜಾಗಕ್ಕೆ ಹೂವು ಡೆಕೋರೇಷನ್ ಹೂವು, ನಾರ್ಮಲ್ ಹೂವು ಎಲ್ಲ ತೊಗೊಂಡು ಅಲ್ಲಿಂದ ಏನೇನು ಊಟದ ಪ್ಲೇಟ್ಸು ಪ್ರತಿಯೊಂದು ಎಲ್ಲ ಮಾರ್ಕೆಟಲ್ಲೇ ಸಿಗತ್ತೆ. ನೀವೇನಾನ ಹೋಗಬೇಕು ಅಂದರೆ ನೈಟೇ ಹೋಗಿ ನೀವೆಲ್ಲ ಪರ್ಚೇಸಿಂಗ್ ಮಾಡಿಕೊಂಡು ಬೆಳಗಿನ ಜಾವದ ಒಳಗಡೆ ಬಂದ್ಬಿಡ್ಬೋದು. ನೋಡಿ, ಎಲ್ಲ ಲಾರಿಯಲ್ಲಿ ಬರುತ್ತೆ. ಎಲ್ಲ ಬಂದು ಎಲ್ಲ ಐಟಮ್ಸ್ ಎಲ್ಲ ಎಲ್ಲ ಇಳಿಸ್ತಾರೆ ಎಲ್ಲ ಮಾರ್ಕೆಟಲ್ಲಿ. ಎಲ್ಲ ಆಯಿತು. ಬೆಳಿಗ್ಗೆ ಬಂದಿರೋದು 4 ಗಂಟೆಲಿ ಬಂದು ಸ್ವಲ್ಪ ಒಂದು 2 ಅವರ್ಸು ಮನೆಗೆ ಒಳಗಡೆ ಬಂದು ಮಲ್ಕೊಂಡು ಆಮೇಲೆ ಬೆಳಿಗ್ಗೆ ಆದಮೇಲೆ ಒಂದು 6 o'clock ಎಲ್ಲ ವ್ಯಾನಿಂದ ಎಲ್ಲ ಐಟಮ್ಸ್ ಎಲ್ಲ ಇಳಿಸ್ಕೊತಾಯಿದ್ರು. ಬಾಳೆ ಎಲೆ ಪ್ರತಿಯೊಂದು ಏನೇನು ತೊಗೊಂಬಂದಿದ್ರು ಎಲ್ಲ ಇಳಿಸ್ಕೊತಾಯಿದ್ರು. ಡೆಕೋರೇಷನ್ ಮಾಡ್ತಾರಲ್ವ, ಅವರು ಎತ್ಕೊಂಡು ಹೋದ್ರು. ಯಾಕೆಂದರೆ ನಾವೇ ಹಾಕೋಕ್ಕಾಗಲ್ಲ. ಯಾಕಂದರೆ ನಾವೇ ಬ್ಯುಸಿಯಲ್ಲಿ ಇರ್ತೀವಿ, ಪೂಜೆಗೆಲ್ಲ ಬ್ಯುಸಿಯಲ್ಲಿ ಇರ್ತೀವಲ್ವ. ಅದಕ್ಕೋಸ್ಕರ ಒಳಗಡೆ ಅಡುಗೆ ಭಟ್ರದ್ದು ರೇಷನ್ ಎಲ್ಲ ಎತ್ಕೊಂಡ್ಬಂದು ಕಾಂಪೌಂಡಲ್ಲಿ ಇಕ್ಕಿದ್ದೀವಿ. ಯಾಕಂದರೆ ಮನೆಯೆಲ್ಲ ಗುಡಿಸಿ ಸಾರಿಸ್ಬೇಕು. ಅದಕ್ಕೋಸ್ಕರ ಎಲ್ಲ ಹಾಲಲ್ಲಿರೋದು ಡೈನಿಂಗ್ ಹಾಲಲ್ಲಿರೋದೆಲ್ಲ ಕಾಂಪೌಂಡಲ್ಲಿ ಇಕ್ಕಿ ಎಲ್ಲ ಕ್ಲೀನಾಗಿ ಕಸ ಗುಡಿಸಿ ಸಾರಿಸ್ತಾ ಇದ್ದೀವಿ. ಇನ್ನೇನು ಐನೋರು ಬರ್ತಾರೆ. ಮನೆ ಸಾರಿಸಿ ಕಾಫಿ ಇಕ್ಕಿದ ತಕ್ಷಣ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮಾಡಿಕೊಂಡ್ರೆ ಐನೋರು ಬಂದಿದ ತಕ್ಷಣ ಎಲ್ಲ ಏನೇನು ಎತ್ಕೊಡ್ಬೇಕು ಅದೆಲ್ಲ ಎತ್ಕೊಡ್ಬೋದು ನಾವು. ಇನ್ನು ಯಾರೂ ಬಂದಿಲ್ಲ ನೆಂಟರು. ನಮ್ಮ ಅತ್ತಿಗೆಯವರು, ಲಾವಣ್ಯ, ಸ್ವಾತಿ, ಸ್ವೀಟಿ, ನಮ್ಮಮ್ಮ ಇಷ್ಟೇ ಬಂದಿರೋದು ನೆಂಟರು ಮಾತ್ರ. ಎಲ್ಲ ಹುಡುಗರೆಲ್ಲ ಎದ್ದು ಕುತ್ಕೊಂಡವ್ರೆ. ಆವಾಗ ತಾನೇ ಎದ್ದಿದ್ರಲ್ವ, ಎಲ್ಲ ಕುತ್ಕೊಂಡವ್ರೆ. ಇನ್ನೇನು ಎಲ್ಲ ರೆಡಿ ಆಗಬೇಕು ಐನೋರು ಬರೋ ಅಷ್ಟೊತ್ತಿಗೆ. ಏನಂದರೆ ಹಬ್ಬದ ಕಳೆ ಎಷ್ಟು ಚೆನ್ನಾಗಿರತ್ತಲ್ವ. ಎಲ್ಲ ನಾವು ಡೈನಿಂಗ್ ಟೇಬಲ್ ಬೆಂಚ್ಗಳೆಲ್ಲ ಮನೇಲೇ ಇತ್ತು. ಯಾಕಂದರೆ ತುಂಬ ಜಾಗ ಇಕ್ಕಟ್ಟಾಗ್ತೈತೆ ಅಂದ್ಬಿಟ್ಟು ಎಲ್ಲ ಎತ್ಕೊಂಡೋಗಿ ಪ್ರಕಾಶ್ ಮನೇಲಿ ಇಕ್ಕಿದ್ರೆ. ಆಮೇಲೆ ಹೂವು ಎಲ್ಲ ತೊಗೊಂಬಂದು ಎಲ್ಲ ಹಾಲೆಲ್ಲ ಹಾಕವ್ರೆ. ಹಾಲಲ್ಲಿ ಇಕ್ಕಿದ್ದೀವಿ. ಎಲ್ಲ ಹೂವು ಎಲ್ಲ ಇಕ್ಕಿ ಸ್ವಲ್ಪ ನೀರು ಹಾಕಿ ಒಂದು ಬಿಳಿ ಬಟ್ಟೆಯಲ್ಲಿ ಒದಿಸ್ಬಿಟ್ರೆ ಫ್ರೆಶ್ ಆಗಿರುತ್ತೆ. ಆಮೇಲೆ ಇನ್ನೂ ರೇಷನ್ ಎಲ್ಲ ಇತ್ತು. ಇನ್ನು ವ್ಯಾನಲ್ಲಿ 2 ರೇಷನ್ ಇತ್ತು. ಎಲ್ಲ ಇಳಿಸ್ಕೊತಾವ್ರೆ. ಅಡುಗೆ ಭಟ್ರು ಬಂದರೆ ಅಡುಗೆ ಭಟ್ರ ಜಾಗಕ್ಕೆ ರೇಷನ್ ಕಳಿಸ್ಬೋದು. ಇನ್ನೇನು ನಾವೇ ಹೂವು ಡೆಕೋರೇಷನ್ ಮಾಡೋದು. ಇನ್ನು ಡೆಕೋರೇಷನ್ ಹೂವು ಮಾತ್ರ ಅಲ್ಲಿಗೆ ಅವ್ರ ಮನೆಗೆ ಶಿಫ್ಟ್ ಮಾಡಿದ್ದೀವಿ. ಅವರೇ ಡೆಕೋರೇಷನ್ ಮಾಡಿಬಿಟ್ಟು ತಂದು ಫಿಕ್ಸ್ ಮಾಡ್ತಾರೆ. ಯಾವಾಗ ನಾವೇ ಮಾಡ್ತಾಯಿದ್ವಿ, ಈ ಟೈಮಲ್ಲಂತೂ ನಾವು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನು ಆಚೆ ಎಲ್ಲ ಡೆಕೋರೇಷನ್ ಮಾಡಬೇಕು. ಐನೋರು ಬಂದು ಎಲ್ಲ ಕಳ್ಸಕ್ಕೆಲ್ಲ ಅದೇ ನವಗ್ರಹ ಪೂಜೆ, ಹೋಮ ಎಲ್ಲ ಕಳಸ ಎಲ್ಲ ಇಕ್ತಾರಲ್ವ, ಜೋಡಿಸ್ಕೊತಾರಲ್ವ, ಎಲ್ಲ ಜೋಡಿಸ್ಕೊತಾಯಿದ್ರು. ಎಲ್ಲ ರೆಡಿ ಮಾಡ್ಕೊತಾಯಿದ್ರು. 3 ಜನ ಐನೋರು ಬಂದವ್ರೆ. 3 ಜನದಿಂದ 4 ಜನ ಬರ್ತಾರೆ, ಇನ್ನೊಬ್ಬರು ಬರ್ತಾರೆ. ಎಲ್ಲ ಐನೋರೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾನು ಸ್ನಾನಕ್ಕೆ ಹೋಗಿದ್ದೆ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದರೆ ಆಗುತ್ತೆ. ನಮ್ಮ ಅತ್ತಿಗೆಯವರು ಬೆಳಿಗ್ಗೆನೇ ಸ್ನಾನ ಮಾಡಿದರು. ಎಲ್ಲ ಅವ್ರಿಗೆ ಎಲ್ಪ್ ಮಾಡಿಕೊಡ್ತಾಯಿದ್ರು. ನಮ್ಮ ಅತ್ತಿಗೆಯವರು ಸ್ನಾನ ಮಾಡ್ಕೊಂಬಂದು ಅವ್ರಿಗೆ ಎಲ್ಪ್ ಮಾಡಿಕೊಡ್ತಾಯಿದ್ರು. ನಾನು ಇನ್ನು ಸ್ನಾನದಲ್ಲಿದ್ದೆ. ನಮ್ಮ ಯಜಮಾನ್ರು ಎಲ್ಲ ಎತ್ಕೊಡ್ತಾಯಿದ್ರು. ಇನ್ನು ನಮ್ಮ ಯಜಮಾನ್ರು ಫ್ರೆಶ್ ಆಗಿ ಬರಬೇಕು. ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಅವ್ರು ಸ್ಟಾರ್ಟ್ ಮಾಡ್ತಾರೆ ಪುಣ್ಯ ಮತ್ತು
ನವಗ್ರಹ ಶಾಂತಿ ಎಲ್ಲ ಅವರೇ ಎಲ್ಲ ಪೂಜೆ ಮಾಡ್ತಾರೆ, ಎಲ್ಲ ರೆಡಿ ಮಾಡ್ಕೊತವ್ರೆ, ಎಲ್ಲ ಪೂಜೆ ಸ್ಟಾರ್ಟ್ ಮಾಡ್ತಾರೆ. 10:30ಗೆ ಎಷ್ಟು ರಾಹುಕಾಲ ಇರತ್ತಲ್ವ, 9 ಗಂಟೆ ಒಳಗಡೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. 10:30 ಮೇಲೆ ಗಂಗಮ್ಮನ ಕರ್ಕೊಂಬರ್ತೀವಿ. ಎಲ್ಲ ದೀಪಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅಭಿಷೇಕಕ್ಕೆ ರೆಡಿ ಮಾಡ್ತಾವ್ರೆ ಅಣ್ಣೆಲ್ಲ. ಇಲ್ಲಿ ಲಾವಣ್ಯ ಹಣ್ಣು ಹಚ್ತಾವ್ರೆ, ಅಲ್ಲಿ ನಮ್ಮಮ್ಮ ಕಾಯಿ ಸುಲಿತಾವ್ರೆ. ಸ್ವೀಟಿ ಮಾತ್ರ ಮಗುನ ಎತ್ಕೊಂಡು ಆರಾಮಾಗಿ ಕುತ್ಕೊಂಡು ಫೋನಲ್ಲಿ ಮಾತಾಡ್ತಾವ್ರೆ. ಅಕ್ಕ ತೋರ್ಸಮ್ಮ. ಐನೋರೆಲ್ಲ ರೆಡಿ ಮಾಡ್ಕೊಂತ ಅವರೆಲ್ಲ. ನಮ್ಮ ಅತ್ತಿಗೆ ಅವರು ದೇವ್ರ ಮನೆಯಲ್ಲಿ ಹೂವು ಎಲ್ಲ ಹಾಕ್ತಾವ್ರೆ. ಇವಾಗ ಟಿಫನ್ ಮಾಡಬೇಕು. ಟಿಫನ್ ಆಗಿದ ತಕ್ಷಣ ಗಂಗಮ್ಮನ ಕರ್ಕೊಂಬರ್ಬೇಕಲ್ವ, ಅದಕ್ಕೋಸ್ಕರ ಎಲ್ಲರೂ ಟಿಫನ್ ಮಾಡ್ತಾವ್ರೆ. ಕ್ಯಾಂಟ್ರಿಂಗ್ ಒಪ್ಸಿದ್ವಿ. ತಟ್ಟೆ ಇಡ್ಲಿ, ಸಾಗು, ಚಟ್ನಿ, ವಡೆ ಮತ್ತು ಚಿತ್ರಾನ್ನ, ಇಷ್ಟು ಕ್ಯಾಂಟ್ರಿಂಗ್ ಬಂದೈತೆ, ಟಿಫನ್ ಬಂದೈತೆ. ಎಲ್ಲರೂ ಟಿಫನ್ ಮಾಡ್ತಾವ್ರೆ. ಟಿಫನ್ ಮಾಡಿದ ತಕ್ಷಣವೇ ಎಲ್ಲ ಗಂಗಮ್ಮನ ಕರ್ಕೊಂಬರಕ್ಕೆ ಹೋಗಬೇಕು. ಮತ್ತು ಏನಂದರೆ ಅಡುಗೆ ಭಟ್ರು ಬರ್ತಾರೆ. ಅಡುಗೆ ಭಟ್ರು ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಟಿಫನ್ ಮಾಡಿ ಅವ್ರು ಮಾಡಿ ಟಿಫನ್ ಕೊಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕ್ಯಾಂಟ್ರಿಂಗ್ ಒಪ್ಸಿದ್ವಿ. ಇಲ್ಲಿ ಇಡ್ಲಿ ಫೇಮಸ್, ಎಲ್ಲ ತುಂಬ ಇಷ್ಟಪಡ್ತಾರೆ. ನಮ್ಮ ಮನೆಗೆ ಬಂದರೆ ನಮ್ಮೂರು ಇಡ್ಲಿ, ತಟ್ಟೆ ಇಡ್ಲಿ ತುಂಬ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಟಿಫನ್ ಮಾಡಿದ್ರೂ ನಾವು ಟಿಫನ್ ತರಿಸ್ಕೊಡ್ತೀವಿ ಇಲ್ಲಿ ಹೋಟ್ಲಿಂದ. ಇವಾಗ ನಾನು ಟಿಫನ್ ಮಾಡೋಣ ಅಂದ್ಬಿಟ್ಟು ಬಂದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೋಗಿ ಟಿಫನ್ ಮಾಡು ಅಂತ ಇದ್ರು. ಎಲ್ಲ ಬಂದು ಟಿಫನ್ ಮಾಡ್ತಾಯಿದ್ದೀವಿ. ಎಲ್ಲರೂ ಕುತ್ಕೊಂಡು ಟಿಫನ್ ಮಾಡ್ತಾವ್ರೆ. ఏం కావాలరా? చిత్రాన్న పండు ಶುಭಂ ಕರೋತ ಕಲ್ಯಾಣಂ ಆರೋಗ್ಯಂ ಶುಭ ಸಂಪದಾಂ ಶತ್ರಬದ್ಧಿರ್ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೇ. ದೀಪಂ ಜ್ಯೋತಿ ದೀಪಂ ಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಪ್ರಾತದ್ದೀಪಂ ನಮೋಸ್ತುತೇ. ಭೂದೀಪಾದೇವಿ ರೂಪಸ್ತ್ವಂ ಕರ್ಮಸಾಕ್ಷಿ ಹರಿರ್ಜನತಾ ಯಾವತ್ ಪೂಜಾ ಸಮಾಪ್ತಿ ಸ್ಯಾತ್ ತಾವತ್ ತ್ವಂ ಸಖಿನೋ ಭವ. ದೀಪಮಹಾಲಕ್ಷ್ಮೀ ದೇವತಾಂ ಸಂಪ್ರಾರ್ತ್ಯ ಪ್ರತ್ಯೇಕಂ ಪೂಜಯಿತ್ವಾ ನಮಸ್ಕೃತ್ಯ. ಮಂಗಳಾರತಿ ಮಾಡಿಸಿ ಕೊಡ್ತಾರೆ ಹೊರಗಡೆ. ನಮಃ ಪುಣ್ಯ ಆಯಿತು. ಇವಾಗ ಪೂಜೆ ಎಲ್ಲ ರೆಡಿ ಆಗೈತೆ. ಎಲ್ಲ ದೀಪ ಎಲ್ಲ ಅಂಟಿಸ್ತಾ ಇದ್ದೀನಿ ದೀಪಕ್ಕೆ. ಮತ್ತು ದೇವ್ರ ಮನೆಯಲ್ಲೆಲ್ಲ ಅಲಂಕಾರ ಆಗೈತೆ. ನಮ್ಮ ಅತ್ತಿಗೆಯವರೆಲ್ಲ ಅಲಂಕಾರ ಮಾಡಿದರು. ಇನ್ನೇನು ದೀಪ ಅಂಟಿಸಿ ಅಂದ್ಬಿಟ್ಟು ಐನೋರು ಹೇಳಿದ್ರು. ದೀಪ ಅಂಟಿಸ್ಕೊಟ್ವಿ. ಡೆಕೋರೇಷನ್ನು ರೆಡಿ. ಒಂದು ಕಡೆ ಪೂಜೆ ಆಗ್ತಾಯಿತ್ತು, ಒಂದು ಕಡೆ ಡೆಕೋರೇಷನ್ ಅವರು ಅಲ್ಲೇ ಅಂದರೆ ಅವ್ರ ಮನೇಲಿ ಎಲ್ಲ ಫಿಟ್ ಮಾಡಿ, ಅಂದರೆ ಹೂವು ಎಲ್ಲ ಸಿಕ್ಕಿಸಿ ಇವಾಗ ಇಲ್ಲಿಗೆ ಎತ್ಕೊಂಡ್ಬಂದು ಫಿಟ್ ಮಾಡಿಬಿಡ್ತಾರೆ. ಏನಂದರೆ ನಾವೇ ಮಾಡ್ತಾಯಿದ್ವಿ ಆಗಲ್ಲ ಈ ಟೈಮಲ್ಲಿ. ಅಂದರೆ
ಫುಲ್ಲು ಬ್ಯುಸಿಯಲ್ಲಿರ್ತೀವಲ್ವ, ಅದಕ್ಕೋಸ್ಕರ ಆಗಲ್ಲ. ಎಲ್ಲ ಅವರೇ ಫಿಟ್ ಮಾಡಿ ಎಲ್ಲ ತಂದು ಫಿಕ್ಸ್ ಮಾಡ್ತಾಯಿದ್ರು. ಇದಾದಮೇಲೆ ಮನೆ ಒಳಗಡೆ ಆದಮೇಲೆ ಆಚೆ ಕಡೆ ಎಲ್ಲ ಹೂವು ಹಾಕಬೇಕು, ಆಮೇಲೆ ಅವರೇ ಹಾಕ್ಕೊಡ್ತಾರೆ ಎಲ್ಲನೂ. ओम दक्षिण्यावरावृणीमहे आदियज्ञाय दातयेन्द्रये देवी पुत्रस्तुनः पुत्रमानदेभ्यः ऊर्ध्वञ्जिरात्वेद्यं अन्नो हस्तद्विपदे तन्नदुष्पदे विष्णावेताबुदं अभिदेवता पतिवता सहित ओम नमो भगवते बुधग्रह अन्नः बुधधर्मावाय स्थापयामि पूजयामि महालक्ष्मी देवतावादेव्यः ओम प्रिये भक्तिनिपद्भक्ते विश्वप्रिय विष्णुमनोनुकूले यासा पद्मावतनस्तां विपुलकृतिनी पद्मपुत्राय दाक्षी गम्भीरावर्तना वित्तनप्रविताजुप्रवत्रोत्तरीयः लक्ष्मी दिव्ये दिव्ये मेघनिधे सामदावये मुकुले गणपतश्चक्रहामि अलङ्करणार्थक्षतान् समर्पयामि सर्वमङ्गलमाङ्गल्ये शिवे सर्वार्थादिगे शरण्ये ಅಡುಗೆ ಭಟ್ರು ಬಂದರು. ಇವಾಗ ಅವರು ಅಡುಗೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಂದರೆ ಪೂಜೆ ಮಾಡಿಕೊಡಿ ಅಂತಾರೆ. ಇವಾಗ ನಾನು ನಮ್ಮ ಅತ್ತೆ ಬಂದು ಸ್ಟವ್ಗೆ ಪೂಜೆ ಮಾಡಿಕೊಡ್ತಾಯಿದ್ವಿ. ಕಾಯಿ ಇಕ್ಕಿ ತಾಂಬೂಲ ಇಕ್ಕಿ ಪೂಜೆ ಮಾಡಿಕೊಡ್ತಾಯಿದ್ವಿ ನಾನು ನಮ್ಮ ಅತ್ತಿಗೆಯವರು. ಸ್ವಲ್ಪ ಹಿಂದೆ ಜಾಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿದ್ವಿ, ಯಾಕಂದರೆ ದೊಡ್ಡದಾಗಬೇಕಾಯಿತು. ಜನ ಜಾಸ್ತಿ ಬರ್ತಾರಲ್ವ, ಅಡುಗೆಗೆ ಜನ ಜಾಸ್ತಿ ಬರ್ತಾರೆ ಅಂದ್ಬಿಟ್ಟು ನಾವು ಸ್ವಲ್ಪ ಪಕ್ಕದ ಜಾಗದಲ್ಲಿ ಖಾಲಿ ಜಾಗ ಇತ್ತು, ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸಿ ಅಲ್ಲಿ ಅಡುಗೆ ಮಾಡ್ತಾರೆ. ಇನ್ನು ನಾರ್ಮಲ್ ಪಕ್ಕದ ನಮ್ಮ ಮನೆ ಪಕ್ಕ ಬರುತ್ತಲ್ವ, ಅಲ್ಲಿ ಊಟ ಬಡಿಸೋಣ ಅಂದ್ಬಿಟ್ಟು ಸ್ವಲ್ಪ ಜಾಗ ದೊಡ್ಡದಾಗುತ್ತೆ ಅಂದ್ಬಿಟ್ಟು ಪಕ್ಕದಲ್ಲಿ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾನು ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ದೀವಿ. ಇನ್ನೆಲ್ಲ ಮನೇಲೆಲ್ಲ ನೋಡ್ಕೊತಾಯಿದ್ರು ಎಲ್ಲರೂ. ಇದು ಬಂದು ಚೌಡಮ್ಮನಿಗೆ ಕಳಸ ರೆಡಿ ಮಾಡಿಕ್ಕಿದ್ವಿ. ಇವಾಗ ಒಂಬಾಳೆ ಎಲ್ಲ ನಾವು ಶುಕ್ರವಾರನೇ ರೆಡಿ ಮಾಡಿಕ್ಕಿದ್ವಿ. ಚೌಡಮ್ಮನ ಕಳಸ ಏನಂದರೆ ಒಂಬಾಳೆ ಮಾತ್ರ ಇಕ್ಕಿರಲಿಲ್ಲ, ಇವಾಗ ಒಂಬಾಳೆ ಇಕ್ಕಿ ಎಲ್ಲ ರೆಡಿ ಆಗೈತೆ. ಹೊಸ್ಲಿಗೆ ಎಲ್ಲ ಅರ್ಶಿನ ಕುಂಕುಮ ಇಕ್ಕಿ ಪೂಜೆ ಅಂದರೆ ರೆಡಿ ಮಾಡ್ತಾವ್ರೆ. ಅಂದರೆ ಮೇಯ್ನ್ ಹೊಸ್ಲಿಗೆ ನೀರು ಹಾಕಿ ಅರ್ಶಿನ ಕುಂಕುಮ ಇಕ್ಕಿ ಪೂಜೆ ಮಾಡಬೇಕಲ್ವ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಅತ್ತೆಯವರು. ಇಲ್ಲಿ ಬಂದು ಗಂಗಮ್ಮ ಬರುತ್ತೆ. ಗಂಗಮ್ಮನಿಗೆ ಟೇಬಲ್ ಹಾಕಿ ಒಂದು ಬಿಳಿ ಬಟ್ಟೆ ಹಾಕಿ ಅರ್ಶಿನ ಕುಂಕುಮ ಸ್ವಲ್ಪ ಅಕ್ಕಿ ಹಾಕ್ತಾಯಿದ್ರು. ಅಲ್ಲಿ ನಾವು ಗಂಗಮ್ಮನ ಕರ್ಕೊಂಬರ್ಬೇಕಲ್ವ, ಅದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಮಹಾಮಂಗಳಾರತಿ ಮಾಡಬೇಕು. ಇವಾಗ ಮಹಾಮಂಗಳಾರತಿ ಸ್ಟಾರ್ಟ್ ಆಗೈತೆ.
ಮಹಾಮಂಗಳಾರತಿ ಎಲ್ಲ ಆಯಿತು. ದೇವ್ರ ಮನೆಯಲ್ಲಿ ದೇವ್ರಿಗೆಲ್ಲ ಮಹಾಮಂಗಳಾರತಿ ಆಯಿತು. ಇವಾಗ ಗಂಗಮ್ಮನ ಕರ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಕಳಸ ಸಮೇತ. ಇವಾಗ ಕಳಸ ಊರು ಇರ್ತೀವಲ್ವ, ಆ ಕಳಸದ ಸಮೇತ ಹೋಗಿ ಗಂಗಮ್ಮನ ಕರ್ಕೊಂಬರ್ತೀವಿ. ಗಂಗಮ್ಮ ಬಂದಮೇಲೆ ಇವಾಗ ಹೋಮ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಭಿಷೇಕ ಇರುತ್ತೆ. ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ. ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.